ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುಖೇಶ್ ಪಡಿವಾಗಿಲು ಮತ್ತೊಂದು ಪಾಡ್ಕಾಸ್ಟ್ ಮೂಲಕ ನಿಮ್ಮ ಮುಂದೆ ಒಂದು ಹೊಸ ವಿಷಯವನ್ನು ಎತ್ಕೊಂಡು ಬಂದಿದ್ದೀನಿ. ಇದು ರಾಜ್ಯದಲ್ಲಿ ನಡೆಯುವಂಥ ಒಂದು ವಾಕ್ಸಮರ. ಹಾಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ನಡುವೆ ನಡೆಯುತ್ತಿರುವಂಥ ಒಂದು ವಾಕ್ಸಮರ. ಇದು ಜಾತಿ ಕುರಿತ, ಅಂದರೆ ಕರ್ನಾಟಕದಲ್ಲಿ ಜಾತಿ ರಾಜಕಾರಣ ಮತ್ತು ಅಧಿಕಾರದ ಕುರಿತಂಥ ಒಂದು ಚರ್ಚೆಯ ಬಗ್ಗೆ ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ನಾವು ಮಾತಾಡ್ತೀವಿ. ನಮ್ಮ ಜೊತೆಗೆ ದ ಫೆಡರಲ್ನ ಅಸೋಸಿಯೇಟ್ ಎಡಿಟರ್ ಆಗಿರುವಂಥ ನವೀನ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನವೀನ್ ಅವರೇ. ನವೀನ್ ಅವರೇ, ಈಗ ಮೊನ್ನೆಯಿಂದ ನಡೀತಾ ಇದೆ, ಇದು ಮೂಲ ಆರಂಭ ಆಗಿದ್ದು ಸಾಮಾಜಿಕ ನ್ಯಾಯ ದಿನದ ದಿನ. ಒಂದು ಕರ್ನಾಟಕದ ಒಂದು ಪತ್ರಿಕೆಯಲ್ಲಿ CM ಸಿದ್ದರಾಮಯ್ಯ ಅವರು ಒಂದು ಲೇಖನ ಬರೀತಾರೆ, ಸುದೀರ್ಘವಾದ ಲೇಖನ, ಸಂಪಾದಕೀಯ ಪುಟದಲ್ಲಿ ಬಂದಿರುವಂಥ ಲೇಖನದಲ್ಲಿ ಏನಿದೆ ಅಂದರೆ ಎಲ್ಲ ಸಾಮಾಜಿಕ ನ್ಯಾಯದ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪಿಸಿ ಕೊನೆಗೆ ಅವರು ಕುರಿ ಕಾಯುವವನು CM ಆಗಿದ್ದು ಕೆಲವರಿಗೆ ಸಹಿಸೋಕ್ಕಾಗುತ್ತಿಲ್ಲ, ಬೇರೆ ಬೇರೆ ವಿಚಾರವನ್ನು ಪರೋಕ್ಷವಾಗಿ ಮತ್ತು ಅವರಿಗೇನು ಏನು ಹೇಳಬೇಕಾಗಿತ್ತು ತಮ್ಮ ಬಗ್ಗೆ ಅದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಇದು ಆ್ಯಕ್ಚುಲಿ ಒಟ್ಟು ಟ್ರಿಗರ್ ಆಗೋದು ಈ ಒಂದು ಚರ್ಚೆಗೆ ಮೂಲ ಕಾರಣ. ಅದಕ್ಕೆ ಕುಮಾರಸ್ವಾಮಿಯವರು ನಿನ್ನೆ ಒಂದು ಪ್ರತಿಕ್ರಿಯೆ ಕೊಟ್ಟರು. ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯ ಹೇಳಿಕೊಂಡು ಜಾತಿ ಹೇಳುತ್ತಂದು ಅಧಿಕಾರಕ್ಕೋಸ್ಕರ ಜಾತಿಯನ್ನು ಎಳೆದು ತಂದಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು CM ಇವತ್ತು ಪ್ರತಿಕ್ರಿಯೆ ಕೂಡ ಅಷ್ಟರಲ್ಲೇ ಸ್ವಲ್ಪದರಲ್ಲೇ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ನಾವು ಚರ್ಚೆ ಮಾಡಬೇಕಾಗಿರೋ ಮೊದಲ ವಿಚಾರ ಏನಂದರೆ, CM ಸಿದ್ದರಾಮಯ್ಯ ಅವರು ಅವತ್ತಿನ ಪ್ರಸ್ತಾಪ, ಯಾಕಂದರೆ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಅವರಿಗೆ ಒಂದು ಕಳಕಳಿ ಇದೆ ಅನ್ನುವಂಥದ್ದು ಅವರ ಮೊದಲೇ ಗೊತ್ತಿರುವಂಥದ್ದು, ಅಂದರೆ ಒಂದು ಚರ್ಚೆಯಲ್ಲಿರೋ ಸಂಗತಿ. ಈಗಲೂ ಆ ರೀತಿ ಇದ್ದಾರ? ಅವರ ಒಂದು ಲೇಖನ ಏನಿದೆಯಲ್ಲ ಅದು ಪ್ರಸ್ತುತನ ಅಂತ ನಾವು ಮಾತಾಡ್ಬೋದಾ? ಸುಖೇಶ್ ಅವರೇ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಈ ಅಂದರೆ ಚರ್ಚೆ ಹುಟ್ಕೊಳ್ಳಿಕ್ಕೆ ಕಾರಣವಾದ ಸಮಯ. ಅಂದರೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನ ಮಾಡ್ತಾ ಇರೋದು, ಮತ್ತು ಸಿದ್ದರಾಮಯ್ಯವರು ಅದೇ ರೀತಿಯಲ್ಲಿ ಚಾಣಾಕ್ಷ ತೋರಿಸ್ತಾ ಅವರು ಮುಖ್ಯಮಂತ್ರಿಗೆ ಮುಂದುವರಿತಾ ಇರೋದು. ಈ ಮಧ್ಯದಲ್ಲಿ ಈ ಲೇಖನ ಬಂದಿದೆ, ಅಂದರೆ ಈ ಕಾಲಘಟ್ಟದಲ್ಲಿ. ಅದರಲ್ಲಿ ಈಗ ನೀವು ಹೇಳಿದಾಗೆ ಕುಮಾರಸ್ವಾಮಿಯವರು ಮತ್ತು ಸಿದ್ದರಾಮಯ್ಯ ಅವರ ಮಧ್ಯೆ ಒಂದು ಚರ್ಚೆ ನಡೀತಾ ಇರ್ಬೋದು, ಅಂದರೆ ಒಂದು ಮಾತಿನ ತಾಕಲಾಟ ನಡೀತಾ ಇರ್ಬೋದು. ಆದರೆ ಅವರ ಗುರಿ ಇದ್ದದ್ದು ಬೇರೆ ಅಂತ ಅನಿಸ್ತದೆ. ಅಂದರೆ ಕುಮಾರಸ್ವಾಮಿಯವರಲ್ಲ. ಈಗ ಕುಮಾರಸ್ವಾಮಿಯವರು ಕೊಟ್ಟ ಸ್ಟೇಟ್ಮೆಂಟ್ಗೆ ಇವರೊಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಓಕೆ. ಆದರೆ ಇದು ಸ್ಟೇಟ್ಮೆಂಟ್ ಇರುವುದು ಅವರ ಪಕ್ಷದ ಒಳಗಿನ ನಾಯಕರಿಗೆ ಅಂತ ಪ್ರಮುಖವಾಗಿ DK ಶಿವಕುಮಾರ್ ಅವರ ಕಡೆ ಬೊಟ್ಟು ಮಾಡ್ತದೆ ಅಂತ ಅನಿಸ್ತದೆ. ಯಾಕಂದರೆ ಈಗ ನಡೀತಿರೋ ಚರ್ಚೆಗಳು ಕರೆಕ್ಟ್. ಅಂದರೆ ಮುಖ್ಯಮಂತ್ರಿ ಆಗಬೇಕಾ, DK ಶಿವಕುಮಾರ್ ಅವರು ಇತ್ತೀಚೆಗೆ ಕೂಡ ರಾಹುಲ್ ಗಾಂಧಿ ಅವರನ್ನು ಮೀಟ್ ಆಗಲಿಕ್ಕೆ ಪ್ರಯತ್ನ ಮಾಡಿರೋದು, ಒಂದು ಭಾಗಶಃ ಪ್ರಯತ್ನದಲ್ಲಿ ಸಫಲರಾಗಿರೋದು, ಈ ಥರದ್ದೆಲ್ಲ ನಡೀತಾ ಇದೆ. ಈ ಮಧ್ಯದಲ್ಲಿ ಇವರ ಲೇಖನ, ಅದರಲ್ಲಿ ಕುರಿ ಕಾಯುವ ಒಬ್ಬ ವ್ಯಕ್ತಿ ಕೂಡ ಮುಖ್ಯಮಂತ್ರಿ ಆಗುವುದನ್ನು ಕೆಲವರು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಎನ್ನುವ ಒಂದು ಅರ್ಥದಲ್ಲಿ ಆ ಧಾಟಿಯಲ್ಲಿ ಅವರು ಸಿದ್ದರಾಮಯ್ಯವರು ಲೇಖನ ಬರೆದಿದ್ದಾರೆ. ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಟ್ ನೀವು ಕೇಳಿದ ಪ್ರಶ್ನೆಯಂತೆ ಅವರು ಸಾಮಾಜಿಕವಾಗಿ ಹರಿಕಾರನ, ಅಂದರೆ ಈ ಥರ ಅವರಿಗೆ ನಿಜವಾಗಿ ಆಸ್ತಿ ಇದೆಯಾ ಸಾಮಾಜಿಕ, ಅಂದರೆ ನ್ಯಾಯದ ಸಂಬಂಧಪಟ್ಟಂತೆ. ಅವರು ಸಿದ್ದರಾಮಯ್ಯನವರು ಅಹಿಂದ ಚಳವಳಿಯಿಂದ, ಅಂದರೆ ಅಹಿಂದ ಚಳವಳಿ ಎನ್ನುವ ಒಂದು ಅಸ್ತ್ರವನ್ನು ಹಿಡ್ಕೊಂಡು ನಂತರ ಮುಖ್ಯಮಂತ್ರಿಗಾದ ಏರಿದವರು, ನಂತರ ಇನ್ನಷ್ಟು ಬಲಶಾಲಿ ಆಗಿದ್ದರು. ಅಲ್ಲಿವರೆಗೆ ಒಬ್ಬರು ಹಿಂದುಳಿದ ವರ್ಗದ ನಾಯಕ ಆಗಿದ್ದರು. ಈಗ ಅಹಿಂದದ ನಾಯಕ ಅನ್ನುವ ಥರ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಅವರು ಪ್ರಬಲವಾಗಿ ಬೆಳೆದವರು. ಅಂದರೆ ಮುಖ್ಯವಾಗಿ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರಿಗೆ ಅವರು ನಾಯಕರಾಗಿ ಹೊರಹೊಮ್ಮಿರುವಂಥದ್ದು ಕೂಡ ಸತ್ಯ. ಯಾಕಂದರೆ ಕಳೆದ ಚುನಾವಣೆಯಲ್ಲಿ 23ರ ವಿಧಾನಸಭಾ ಚುನಾವಣೆಯಲ್ಲಿ ಅದು ಪ್ರೂವ್ ಕೂಡ ಆಗಿದೆ. ಅಂದರೆ ಸಿದ್ದರಾಮಯ್ಯನವರ ಹಿಂದೆ ಈ 3 ಸಮುದಾಯಗಳು ಒಟ್ಟಾಗಿ ನಿಂತು ಸಿದ್ದರಾಮಯ್ಯನವರನ್ನು ಮತ್ತು ಕಾಂಗ್ರೆಸ್ ಅವರನ್ನು ಬೆಂಬಲಿಸಿದ್ದು, ಕಾಂಗ್ರೆಸ್ ಅವರು ಜಯಶೀಲರಾಗಿ ಅಂತ ಮಾಡಿದ್ದು. ಅದರ ಜೊತೆಗೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅಂದರೆ ಲಿಂಗಾಯತರಲ್ಲಿ ಅಂದರೆ ಲಿಂಗಾಯತ ಓಟುಗಳು ಚದುರಿದ್ದು ಬೇರೆ ಬೇರೆ ಕಾರಣ, BJP ಅವರು ಮಾಡಿದ ತಪ್ಪುಗಳಿಂದಾಗಿ, ಈ ಥರದ್ದೆಲ್ಲ. ಮತ್ತು DK ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವವನ್ನು ತನ್ನ ಪ್ರಬಲವಾಗಿ ಸಾಧಿಸಿದ್ದು, ಅದು ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಹೊಡೆತ ಕೊಟ್ಟಿದ್ದು ರಾಜಕೀಯವಾಗಿ. ಇದೆಲ್ಲ ಕಾರಣಗಳು ಕೂಡ ಕಾಂಗ್ರೆಸ್ ಬರಲಿಕ್ಕೆ ಕಾರಣವಾಯಿತು. ಆದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕಾರಣ, ಅಂದರೆ ಅವರದ್ದು ಅಹಿಂದ ಈ ಥರದ ಚಳವಳಿ ಮತ್ತು ಅವರ ಅಹಿಂದ ಇದು ಸಾಮಾಜಿಕ ನ್ಯಾಯದ ಬಗ್ಗೆ ಅವರು ಪದೇ ಪದೇ ಹೇಳಿರುವಂಥ ಅವರ ಬದ್ಧತೆ ಅಂದರೆ ನಾವು ಒಂದು ಕೋರ್ಟಲ್ಲಿ ಹೇಳೋದಿದ್ರೆ. ಬಟ್ ಆ ಬದ್ಧತೆ ಈಗ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡಬೇಕು. ಯಾಕಂದರೆ ಅವರು ಈಗ ನಮ್ಮ ನಾಗಮೋಹನ್ ಕಮಿಷನ್ ವರದಿ ಅದನ್ನು ಅಂದರೆ ದಲಿತರಲ್ಲಿ ಎಸ್ ಸಿಗಳಲ್ಲಿ ಅವ್ರ ಇಂಟರ್ ರಿಸರ್ವೇಷನ್ ಬಗ್ಗೆ ಅದನ್ನು ರಿಪೋರ್ಟ್ ಆಯಿತು, ಅದನ್ನು ಕ್ಯಾಬಿನೆಟ್ ಮಂಡನೆ ಒಪ್ಪಿಗೆ ಆಯಿತು, ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಅವರು ರೋಸ್ಟರ್ ಪದ್ಧತಿಯನ್ನು ಇದು ಮಾಡಿದರು, ಅನೌನ್ಸ್ ಮಾಡಿದರು. ಆದರೆ ಅದನ್ನು ಜಾರಿಗೆ ಆಯಿತಾ? ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗದ ಆಯೋಗ, ಅಂದರೆ ಜಾತಿ ಗಣತಿ ಅಥವಾ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು
ಒಂದು ಕಾಂತರಾಜು ಕಮಿಷನ್ ಮಾಡಿತು. ಅದಾದಮೇಲೆ ಅದನ್ನು ಅರ್ಧಂಬರ್ಧಾಗಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ 2013-18 ಮಧ್ಯದಲ್ಲಿ ಆಯ್ತದು. ಅದಾದಮೇಲೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಸರ್ಕಾರ ಬಂತು. ಆಗಲೂ ಅದು ಜಾರಿಯಾಗಲಿಲ್ಲ. ನಂತರ ಜಯಪ್ರಕಾಶ್ ಹೆಗಡೆ ಅವರು ಅದನ್ನು ನೂತನವಾಗಿ ಆ ಕಮಿಷನ್ನ ನೇತೃತ್ವ ವಹಿಸಿಕೊಂಡ್ರು. ಅವರು ಮತ್ತೆ ಒಂದು ಪರಿಷ್ಕೃತವಾದ ವರದಿಯನ್ನು ಮತ್ತೆ ಕಾಂತರಾಜ್ ಕಮಿಷನ್ ವರದಿಯನ್ನು ಕೊಟ್ಟರು. ಆದರೂ ಕೂಡ ಈ ಸರ್ಕಾರ ವರದಿ ಜಾರಿ ಮಾಡಲಿಲ್ಲ. ಅಂದರೆ ಸಿದ್ದರಾಮಯ್ಯ ಕೈಗೆ ಬಂತು, ಅವರು ಜಾರಿ ಮಾಡಲಿಲ್ಲ. ಈಗ ಹೊಸದಾಗಿ ಮತ್ತೊಂದು ಆಯೋಗದ ವರದಿಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಅದು ಕೂಡ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಅಂದರೆ ಇದರ ಬದ್ಧತೆ ಬಗ್ಗೆ, ಯಾಕೆಂದರೆ ಇಲ್ಲಿ 50% ಮೀಸಲಾತಿಯನ್ನು ಮೀರಬೇಕು, 56, ಯಾಕಂದರೆ SC ಮತ್ತು STಗಳಿಗೆ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದು ಹಿಂದಿನ BJP ಸರ್ಕಾರ ಜಾಸ್ತಿ ಮಾಡಿದ ಕಾರಣಕ್ಕಾಗಿ 56%ಗೆ ಬಂದು ನಿಂತಿದೆ. ಅದು ಎಷ್ಟು ಮಾನ್ಯ, ನ್ಯಾಯಾಲಯದಲ್ಲಿ ಎಷ್ಟು ಮಾನ್ಯ? ಈಗ ಮತ್ತೆ ಹೈಕೋರ್ಟಲ್ಲಿ 50ಕ್ಕಿಂತ ನಾವು ಮೀರಲಿಕ್ಕೆ ಆಗಲ್ಲ, ಅಂದರೆ ಉದ್ಯೋಗ ಅಥವಾ ಇತರ ಅಂಶಗಳನ್ನು ಪರಿಗಣಿಸಲಿಕ್ಕೆ ಆಗುವುದಿಲ್ಲ ಅನ್ನುವ ಥರ ಒಂದು ತಡೆ ಸಿಕ್ಕಿರುವುದರಿಂದ ಇದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಅವರು ಸಿದ್ದರಾಮಯ್ಯನವರೇನು ಗೊತ್ತಿಲ್ಲದವರಲ್ಲ, ಅವರಿಗೆ ಅವರು ಸ್ವತಃ ಅವರು ವಕೀಲರೇ, ಅವರಿಗೆ ಸಂವಿಧಾನದ ಬಗ್ಗೆ ಗೊತ್ತಿದೆ, ಅಥವಾ ಇಲ್ಲಿಯ ಈ ಥರ ತೊಡಕುಗಳು ಆಗುವ ಬಗ್ಗೆ ಗೊತ್ತಿದೆ. ಅಂದರೆ ಅದು ಯಾಕೆ ಮಾಡಿ ಅದರ ಬಗ್ಗೆ ಒಂದು ರೀತಿಯಲ್ಲಿ ಕ್ವಶನ್ ಮಾರ್ಕ್ ಖಂಡಿತ ಇದ್ದೇ ಇರುತ್ತೆ. ಮತ್ತು ಅವರು ಇನ್ನೊಂದು ರೀತಿ, ಅವರು ಎಷ್ಟು ಬದ್ಧತೆ ಬಗ್ಗೆ ಹೇಳಿದರೂ ಕೂಡ ಅವರು ರಾಜಕೀಯಕ್ಕಾಗಿ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳಿಕ್ಕಾಗಿ ಆ ಮಂತ್ರವನ್ನು ಪಠಿಸ್ತಾ ಇದ್ದಾರಾ, ಸಾಮಾಜಿಕ ನ್ಯಾಯದ ಮಂತ್ರವನ್ನು ಪಠಿಸ್ತಾ ಇದ್ದಾರಾ? ಓಕೆ, ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಅವರ ಅಭಿಮಾನಿಗಳಿಗೆ ಅಥವಾ ಅವರ ಪಕ್ಷದ ಕಾರ್ಯಕರ್ತರಿಗೆ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ರೀತಿಯಲ್ಲಿ ಅವರು ಅಂದರೆ ಹೆಚ್ಚು ಒಲವನ್ನು ಹೊಂದಿದ್ದಾರೆ ಮತ್ತು ಅದರ ಬಗ್ಗೆ ಅವರು ಅಂದರೆ ಖಂಡಿತ ಅದಕ್ಕೆ ಬದ್ಧತೆ ತೋರಿಸ್ತಾರೆ ಅನ್ನೋದು ಗೊತ್ತಿದೆ. ಆದರೂ ಕೂಡ ಈ ಬದ್ಧತೆ ಬಗ್ಗೆಯೇ ಪ್ರಶ್ನೆ ಮಾಡುವಂಥ ಒಂದು ವಾತಾವರಣ ಈಗಿದೆ. ಯಾಕಂದರೆ ಈಗ ಮುಖ್ಯಮಂತ್ರಿ ಬದಲಾವಣೆ, ಪ್ರಮುಖವಾಗಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯಲ್ಲಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋ ಬಗ್ಗೆ ಅದನ್ನು ಅಂದರೆ ಮುಂದೂಡಲಿಕ್ಕೆ ಈ ಅಸ್ತ್ರವನ್ನು ಮತ್ತೆ ಎತ್ತಿದ್ದಾರಾ, ಅಂದರೆ ರಾಜಕೀಯವಾಗಿ ಸಾಮಾಜಿಕ ನ್ಯಾಯದ ಅಸ್ತ್ರವನ್ನು ಬಳಸ್ತಾ ಇದ್ದಾರಾ ಎನ್ನುವುದು ಈಗಿನ ಪ್ರಶ್ನೆ. ಓಕೆ, ಈಗ ನವೀನ್ ಅವರು, ಈಗ ಅದು ಕರೆಕ್ಟ್ ನೀವು ಪ್ರಸ್ತಾಪ ಮಾಡಿದರೆ, ಈ ಸಮಯ ಸಂದರ್ಭವನ್ನು ಪ್ರಸ್ತಾಪ ಮಾಡಿದರೆ ಹೌದು ಅನಿಸುತ್ತೆ. ಆ್ಯಕ್ಚುಲಿ ಯಾವ ರೀತಿ ಅಂದರೆ, ಈಗ ಅವರು ಕುರಿ ಕಾಯುವವನು CM ಆಗೋದು ತಪ್ಪ ಅನ್ನೋದು ಮೋಸ್ಟ್ಲಿ ಸಿಂಪತಿ ಒಂಥರ ನಮಗೆ ಆ ಲೈನ್ ಹೆಂಗೆ ಅನಿಸುತ್ತೆ ಅಂದರೆ, ಯಾವನೋ ಒಬ್ಬ ಹಿಂದುಳಿದವನಿಗೂ ಅಥವಾ ಈಗ ಆ ಸಂದರ್ಭದಲ್ಲಿ ತಗೊಂಡು ಬಂದಾಗ ಅವರ ಸಮುದಾಯಕ್ಕೆ ಸೇರಿದವನು ಅಥವಾ ಅವರನ್ನು ಬೆಂಬಲ ಯಾರು ಮಾಡ್ತಾನೋ ಅವನಿಗೆ ಅನಿಸ್ಬೇಕು, ಇನ್ನು ಬೇರೆಯವನು ಆಗಬಾರ್ದು CM, ಇವನು CM ಆಗಬೇಕು ಒಬ್ಬ ಯಾವನು. ಅಂದರೆ ಆ ಸ್ಥಾನದಲ್ಲಿ ಸಾಮಾನ್ಯ ಈ ಹೀರೋಯಿಕ್ ನಮ್ಮ ಸಿನಿಮಾಗಳಲ್ಲಿ ನಾವು ಗಮನಿಸ್ತೇವೆ, ಹೀರೋ ಒಬ್ಬ ಸಣ್ಣ ಹೀರೋ ಲೋಕಲ್ ಹುಡುಗ ಒಬ್ಬ ದೊಡ್ಡ ವಿಲನ್ಗೆ ಬಡಿಯುವಾಗ ಅವರಿಗೆ ನಾನು ಹೊಡೆದಂಗೆ ಅನಿಸುತ್ತೆ ಅವರು. ಅದೇ ಥರ ಈ ಸಿದ್ದರಾಮಯ್ಯ ಈ ರೀತಿ ಒಂದು ಪದವನ್ನು ಬಳಸುವ ಮೂಲಕ ಒಂದು ರಾಜಕೀಯ ಯಾರೋ ವಿರೋಧಿಗಳು ಯಾರಿದ್ದಾರೋ ಅವ್ರಿಗೆ ಉತ್ತರ ಕೊಡೋ ಜೊತೆಗೆ ನನಗೆ ಈ ಸ್ಥಾನ ಗಟ್ಟಿ ನಾನು ಯಾಕೆ ಮುಂದೆ ಬರಬಾರ್ದು ಅಂತ ಪ್ರಶ್ನೆ ಕೇಳಿದಂಗಲೂ ಇದೆ ಅದು. ಅಂದರೆ ನಾನು ಇಂದ ಮುಂದುವರಿತೀನಿ, ಇದು ನಾನು ಅದಕ್ಕೆ ಯಾಕಂದ್ರೆ ನಾನು ಕುರಿ ಕಾಯುವನು ಯಾಕೆ ಆಗಬಾರ್ದು ಅಂತ. ಯಾಕಂದ್ರೆ ಇದು ಈ ಪ್ರಶ್ನೆ ಇನ್ನೊಂದು ವಿಚಾರ ಹೇಳೋದಿದ್ರೆ, ಈ ಕುರಿ ಕಾಯುವನು ಆಗಬಾರ್ದು ಅಂತ ಇದನ್ನು ಮೊದಲ ಸಲ ಹೇಳೋದಲ್ಲ. ನಾನು ಹಿಂದೆ ಹಲವು ಬಾರಿ ಕೂಡ ಕೇಳ್ಕೊಂಡಿದ್ದೇನೆ. ಹಿಂದೆ ಹಲವು ಬಾರಿ ಅವರು ಕುರಿ ಕಾಯುವನು CM ಆಗಬಾರ್ದು, ಇದೊಂದು ಅವರಿಗೆ ಒಂದು ಅಸ್ತ್ರ ಆಗಿದೆ. ಈಗ ಹಿಂದೆ ಅಸ್ತ್ರವನ್ನು ಕುರಿ ಕಾಯುವನು CM ಆಗೋದು ಕೂಡ ನಾವು ಆಗಲಿಕ್ಕೆ ಅರ್ಹ ಅಂದರೆ ನಾನು ಅರ್ಹ ಅನ್ನೋದನ್ನು ಮತ್ತೆ ಮುಂದುವರಿಗೆ ನಾನು ಆ ಚೇರಿಗೆ ನಾನು ಅಂಟ್ಕೊಂಡಿರ್ತೀನಿ ಅಂತ ಹೇಳೋಕ್ಕೂ ಕೂಡ ಅದನ್ನು ಪದೇ ಪದೇ ಬಳಸ್ತಾ ಇದ್ದಾರೆ. ಈಗ ನವೀನವರಿಗೆ ಪ್ರಶ್ನೆ ಏನಂದರೆ, ಈಗ ಎಲ್ಲವೂ ಸರಿ, ಈಗ ನೀವು ಹೇಳಿದಾಗೆ DK ಶಿವಕುಮಾರ್ ಕೂಡ ಒಂದು ತಂತ್ರ ಅವರಿಗೆ ಒಂದು ಉತ್ತರ ಕೊಟ್ಟಂಗೆ ಅಂತ ಆದ್ರೂ ಕುಮಾರಸ್ವಾಮಿ ಅವರು ಯಾಕೆ ಇದಕ್ಕೆ ಟ್ರಿಗರ್ ಆದರು? ಈಗ ಆ್ಯಕ್ಚುಲಿ ಈಗ ನಮಗೆ ರಾಜಕೀಯ ಪರಿಸ್ಥಿತಿಯಾಗಿ ಕಾಣ್ತಾ ಇರೋದು DK ಶಿವಕುಮಾರ್ ಅದಕ್ಕೆ ಹೋರಾಟ ಇರೋದು, ಆ ಚೇರಿಗೆ ಅವರಿಗೆ ಉತ್ತರ ಕೊಟ್ಟರೆ ಅಂತ ಅಂದ್ಕೊಳ್ಳೋಣ. ಕುಮಾರಸ್ವಾಮಿ ಅವರು ಯಾಕೆ ಇದಕ್ಕೆ ಜಾಸ್ತಿ ಈಡಾದರು ಮತ್ತು ಅತಿಯಾಗಿ ಉತ್ತರ ಕೊಡಲಿಕ್ಕೆ ಹೋದರು? ಅಂದರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ, ಒಂದು ಕಾಂಗ್ರೆಸ್ನ ಪಕ್ಷದ ನಾಯಕ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಯವರು, ಅವರು ಕುರಿ ಕಾಯುವ ಒಬ್ಬ ಹುಡುಗ ಕೂಡ ಮುಂದೆ ಮುಖ್ಯಮಂತ್ರಿ ಆಗ್ಬೋದು, ಆಲ್ರೆಡಿ ಆಗಿದ್ದಾರೆ ಅವರು. ಇದು 2ನೇ ಬಾರಿ ಆಗ್ತಿದ್ದಾರೆ. ಅಂದರೆ ನಮ್ಮ ಡೆಮಾಕ್ರಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವರಿಗೆ 2ನೇ ಬಾರಿ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಇಲ್ಲಿ ನಾನು ಗಮನಿಸುವುದು, ಇದು ಅವರು ಕುಮಾರಸ್ವಾಮಿ ಅಥವಾ ದೇವೇಗೌಡರಿಗೆ ಅವರು ಇಟ್ಟ ಬಾಣ ಅಲ್ಲ, ಅವರು ಪಕ್ಷದ ಒಳಗಿನ ಮಂದಿಗೆ ಇಟ್ಟ ಬಾಣ. ಯಾಕಂದರೆ DK ಶಿವಕುಮಾರ್ ಅವರು ಪ್ರಬಲವಾದಂಥ ಒಕ್ಕಲಿಗ ಸಮುದಾಯದ ನಾಯಕರು. ಅವರು ಈಗ ಮುಖ್ಯಮಂತ್ರಿ ಗಾದಿಗೆ ಪ್ರಯತ್ನ ಮಾಡ್ತಿರೋರು. ಅವರನ್ನು ರಾಜಕೀಯವಾಗಿ ಮಣಿಸಲಿಕ್ಕೆ ಇದು ಸಿದ್ದರಾಮಯ್ಯನವರ ಪ್ರಯತ್ನ ನಡೀತಾ ಇದೆ. ಆದರೆ ಸಹಜವಾಗಿ ವಿರೋಧ ಪಕ್ಷಗಳು BJP ಕೂಡ ಹೇಳಿದೆ, ಕುಮಾರಸ್ವಾಮಿ ಮಾತ್ರ ಅಲ್ಲ, ಇವರು ಜಾತಿಯನ್ನು ಈ ರಾಜಕೀಯಕ್ಕೆ ತಂದಿದ್ದಾರೆ, ಜಾತಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಈ ಅವಶ್ಯಕತೆ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಕುಮಾರಸ್ವಾಮಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಅಂದರೆ ಇನ್ನೂ ರೀತಿಯ ಒಂದು
ಟೀಕಾಸ್ತ್ರವನ್ನು ಜಾಸ್ತಿ ಮಾಡಿದ್ದಾರೆ. ಅಂದರೆ ಅದು ಸಹಜವಾಗಿ ನಾವು ಕರ್ನಾಟಕದಲ್ಲಿ ಗಮನಿಸಬೇಕಾಗಿದ್ದು ವಿರೋಧ ಪಕ್ಷದಲ್ಲಿ BJP ಮತ್ತು ಜನತಾದಳ, ಅಂದರೆ ವಿಧಾನಸಭೆಯಲ್ಲಿ ಜನತಾದಳದ ಶಾಸಕರ ಸಂಖ್ಯೆ ತುಂಬ ಗೌಣವಾಗಿದ್ದರು, 19ರವರೆಗೆ ಇದ್ದರೂ ಕೂಡ, ಅಥವಾ ಈಗ 18ರವರೆಗೆ ಇದ್ದರೂ ಕೂಡ. BJP ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ, BJP ಪ್ರಧಾನ ವಿರೋಧ ಪಕ್ಷವಾಗಿದ್ದರೂ ಕೂಡ ವಿರೋಧ ಪಕ್ಷದ ನಾಯಕತ್ವ ಕರ್ನಾಟಕದಲ್ಲಿಲ್ಲ. ಅಂದರೆ BJPಯಲ್ಲಿ ನಾಯಕತ್ವದ ಕೊರತೆ ಈಗ ಕರ್ನಾಟಕದ ಮಟ್ಟಿಗೆ ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಮಧ್ಯೆಯಲ್ಲಿ NDA ನೇತೃತ್ವದ, ಅಂದರೆ NDA ನೇತೃತ್ವದಲ್ಲಿ ಕರ್ನಾಟಕದ ಮುಂದಿನ ಚುನಾವಣೆಗಳನ್ನು, ಸ್ಥಳೀಯ ಚುನಾವಣೆ ಇರ್ಬೋದು ಅಥವಾ ವಿಧಾನಸಭಾ ಚುನಾವಣೆ ಇರ್ಬೋದು, ಅದನ್ನು ಎದುರಿಸಬೇಕೆನ್ನುವ ಒಂದು ರೀತಿಯ ಚರ್ಚೆ ಕಾಂಗ್ರೆಸ್ ಮತ್ತು BJP ಮತ್ತು JDS ಅಲ್ಲಿದೆ, ಅಂದರೆ NDA ಬಳಗದಲ್ಲಿದೆ. ಆದರೆ ನಾಯಕತ್ವವನ್ನು ಸಹಜವಾಗಿ ಕುಮಾರಸ್ವಾಮಿಯವರು ವಹಿಸಿಕೊಳ್ಳುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಕುಮಾರಸ್ವಾಮಿಯವರು ಎಷ್ಟೋ ಇತ್ತೀಚಿನ ಪತ್ರಿಕಾಗೋಷ್ಠಿಗಳಲ್ಲಿ ಕುಮಾರಸ್ವಾಮಿಯವರು ನೇತೃತ್ವದಲ್ಲಿ ಎಡಬಲದಲ್ಲಿ BJP ನಾಯಕರು ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ಮತ್ತು BJP ಅಧ್ಯಕ್ಷರಾದ ವಿಜಯೇಂದ್ರ ಅವರು ಕೂತು ಅವರು ಪತ್ರಿಕಾಗೋಷ್ಠಿ ಮಾಡಿ ಕಾಂಗ್ರೆಸ್ಗೆ ಅಟ್ಯಾಕ್ ಮಾಡಿರುವಂಥ ಎಷ್ಟೋ ನಿದರ್ಶನಗಳಿದ್ದಾವೆ. ಈಗಲೂ ಕೂಡ ಆ ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಒಂದು ಪ್ರತಿದಾಳಿಯನ್ನು ನಡೆಸಲಿಕ್ಕೆ ಇವು ಕುಮಾರಸ್ವಾಮಿಯವರು ಅವರ ಅಸ್ತ್ರವನ್ನು ಬಳಸಿದ್ದಾರೆ ಅಂತ ಅನಿಸ್ತದೆ. ಅಂದರೆ ಇವರು ಸಿದ್ದರಾಮಯ್ಯನವರ ಒಳಗಿಂದ ಅವರು ಏನೋ ರಾಜಕೀಯ ಇರಲಿ, ಬಟ್ ಅವರಿಗೆ ಟೀಕೆ ಮಾಡಲಿಕ್ಕೆ ಅಥವಾ ಅವರಿಗೆ ಪ್ರತ್ಯುತ್ತರ ಕೊಡಲಿಕ್ಕೆ ವಿರೋಧ ಪಕ್ಷವಾಗಿ NDAದ ಒಂದು ರೀತಿಯ ನಾಯಕತ್ವ, ಕರ್ನಾಟಕದ ಮಟ್ಟಿಗೆ ನಾಯಕತ್ವ ವಹಿಸಿಕೊಂಡಿರುವಂಥ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರು ನೇರವಾಗಿ ಚರ್ಚೆಗೆ ಎಳೆದಿದ್ದಾರೆ ಮತ್ತು ದಾಳಿ ಕೂಡ ಅಂದರೆ ಟೀಕೆಯನ್ನು ಮಾಡಿದ್ದಾರೆ. ಆ ಮೂಲಕ ಅವರ ಟೀಕೆಗೆ ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ದಾರೆ, ಮತ್ತು ಕುಮಾರಸ್ವಾಮಿ ಅದಕ್ಕೆ ತಕ್ಕ ಇನ್ನೊಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಒಂದು ಸುಲಭವಾದ ಒಂದು ಅಸ್ತ್ರ, ಅಂದರೆ ದೇವೇಗೌಡರ ಕುಟುಂಬ ರಾಜಕಾರಣದ ಬಗ್ಗೆ ಅಟ್ಯಾಕ್ ಮಾಡೋದು. ಯಾಕಂದರೆ ಇವರು ಈಗ ನಡೆದಿದ್ದಲ್ಲ, ಮುಂದೆ ಎಷ್ಟೋ ವರ್ಷಗಳಿಂದ ಸಿದ್ದರಾಮಯ್ಯನವರು ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ಬಗ್ಗೆ ಹೇಳಿಕೊಂಡು ಬರುತ್ತಿರುವಂಥ ಹೇಳಿಕೆಗಳು. ಅಂದರೆ ಅವರು JDSಲ್ಲಿ ಒಕ್ಕಲಿಗ ನಾಯಕತ್ವವನ್ನು ಬೆಳೆಸಲ್ಲ, ಅಥವಾ ಬೇರೆ ಅಹಿಂದ ಅಥವಾ ಬೇರೆ ಜಾತಿ ವರ್ಗಗಳಿಗೆ ಕೂಡ ಸಾಮಾಜಿಕ ನ್ಯಾಯವನ್ನು ಪಾಲನೆ ಇಲ್ಲ. ಆದರೆ ಅವರು ಬರೀ ಕುಟುಂಬದ ರಾಜಕಾರಣ ಮಾಡ್ತಿದ್ದಾರೆ, ಅಪ್ಪ ಮಕ್ಕಳ ಪಕ್ಷ ಅನ್ನೋ ಇದರೆಲ್ಲ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಈಗಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಒಂದೇ ಬಾಣದಲ್ಲಿ ಎರಡು ಹಕ್ಕಿನ ಹೊಡೆಯುವ ರೀತಿಯಲ್ಲಿ ಸಿದ್ದರಾಮಯ್ಯನವರ ತಂತ್ರ ಇದೆ. ಅಂದರೆ ಹಾಗಂತೇಳಿ ಕುಮಾರಸ್ವಾಮಿ ತಂತ್ರ ಏನು ಕಡಿಮೆ ಇದ್ದಲ್ಲ. ಅವರು ಅಲ್ಲಿ BJP ಮತ್ತು JDSನ ಒಟ್ಟಾಗಿ ಆ ನಾಯಕತ್ವವನ್ನು ಅವರು ತೋರಿಸ್ತಾ ಇದ್ದಾರೆ. ಈ ಕಡೆಯಿಂದ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಬಾಣ ಇಟ್ಟರು ಕೂಡ ಕುಮಾರಸ್ವಾಮಿ ಅವರ ಕಡೆಗೆ ಇನ್ನೊಂದು ಬಾಣವನ್ನು ಇಟ್ಟು ದೇವೇಗೌಡರು ಮತ್ತು ಅಪ್ಪ ಮಕ್ಕಳ ಪಕ್ಷ ಅಥವಾ ಕುಟುಂಬದ ಪಕ್ಷ, ನೀವು ಬೇರೆ ನಾಯಕರಿಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವ ಅರ್ಥದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಾವು ಅವರ ಹೇಳಿಕೆಯನ್ನು ಗಮನಿಸಿದರೆ ಇಲ್ಲಿ ಈ ಕಡೆ ಒಂದು ಮಾತು ಹೇಳಿದ್ದಾರೆ, DK ಶಿವಕುಮಾರ್, ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಲ್ಲ ಜಾತಿ ವರ್ಗಗಳಿಗೆ ಅವಕಾಶ ಇದೆ, ಇಲ್ಲಿ ನನ್ನಂಥ ಒಬ್ಬ ಕುರಿಕಾಯುವ ವ್ಯಕ್ತಿ ಕೂಡ ಮುಖ್ಯಮಂತ್ರಿ ಆಗಿದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಒಕ್ಕಲಿಗ ನಾಯಕರು ಇದ್ದಾರೆ, JDS ಹತ್ತಲ್ಲಿ ಬೇರೆ ಕಡೆ ಪಕ್ಷದಲ್ಲಿ ಇಲ್ಲ, DK ಶಿವಕುಮಾರ್ ಅವರು ಇದ್ದಾರೆ, ಜೊತೆಗೆ DK ಶಿವಕುಮಾರ್ ಅವರ ಜೊತೆಗೆ ಬೇರೆ ನಾಯಕರ ಹೆಸರನ್ನು ಸೇರಿಸಿದ್ದಾರೆ, M ಕೃಷ್ಣ ಆಗ್ಬೋದು, ಕೃಷ್ಣ ಬೈರೇಗೌಡ ಆಗ್ಬೋದು, ಈ ಥರ ಅನೇಕ ನಾಯಕರ ಹೆಸರುಗಳನ್ನು ತೋರಿಸಿದ್ದಾರೆ. ಅಂದರೆ ಇಂಡೈರೆಕ್ಟಾಗಿ ಒಕ್ಕಲಿಗ ನಾಯಕರು DK ಶಿವಕುಮಾರ್ ಅಂತ ಒಬ್ಬರನ್ನು ಹೇಳಿಲ್ಲ ಅವರು. ಅಂದರೆ ಇತರ ಕೃಷ್ಣ ಬೈರೇಗೌಡ ಅಂತ ಇನ್ನೊಬ್ಬ ಪ್ರಭಾವಿ ನಾಯಕನನ್ನು ಕೂಡ, ಅಂದರೆ ಇನ್ನು ಮುಂದೆ ಭವಿಷ್ಯದಲ್ಲಿ ಬೆಳೆಯಬಹುದಂಥ ನಾಯಕನ ಹೆಸರನ್ನು ಹೇಳಿದ್ದಾರೆ. ಅಂದರೆ ಇಂಡೈರೆಕ್ಟ್ ಮತ್ತೆ ಅವರು DK ಶಿವಕುಮಾರ್ ಅವರ ಕಡೆಗೇ ಬೊಟ್ಟು ಮಾಡಿ ರಾಜಕೀಯ ಮಾಡ್ತಿದೆ ಅಂತ ಅನಿಸುತ್ತೆ. ಜೊತೆಗೆ ಇನ್ನೊಂದು ನಾವು ಅವರ ಲೇಖನದಲ್ಲಿ ನಾವು ಗಮನಿಸಬೇಕು, ಸಿದ್ದರಾಮಯ್ಯನವರು ಓಪನ್ ಆಗಿ ಹೇಳಿದ್ದಾರೆ, ಇವತ್ತು ಕೊಟ್ಟ ಸ್ಟೇಟ್ಮೆಂಟಲ್ಲಿ ನಾವು ದಲಿತ ನಾಯಕರು ಕೂಡ ನಮ್ಮಲ್ಲೇ ಇದ್ದಾರೆ, ಅಂದರೆ ಎಲ್ಲ ಜಾತಿ ವರ್ಗದವರು ಇದ್ದಾರೆ, ದಲಿತ ನಾಯಕರು ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯತೆ ಇರುವಂಥವರು, ಖಂಡಿತ ಮುಂದಿನ ದಿನಗಳಲ್ಲಿ ವಿಶ್ವಾಸಪೂರ್ವಕವಾಗಿ ಹೇಳ್ತೀನಿ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅನ್ನೋದನ್ನು ಕೂಡ ಒತ್ತು ಕೊಟ್ಟು ಹೇಳಿದ್ದಾರೆ. ಅದರ ಅರ್ಥ ಮತ್ತೆ ಕಾಂಗ್ರೆಸ್ನ ರಾಜಕೀಯ ಅಂದರೆ DK ಶಿವಕುಮಾರ್ ಅವರಿಗೆ ಅವರು ಮುಖ್ಯಮಂತ್ರಿ ಆಗದಿರುವಂಥ ತಪ್ಪಿಸಲಿಕ್ಕೆ ದಲಿತ ನಾಯಕರನ್ನು ಅವರು ಪುಷ್ ಮಾಡ್ತಿರುವಂಥದ್ದು, ಆ ಮೂಲಕ ಇವರ ಸ್ಥಾನವನ್ನು ಗಟ್ಟಿ ಮಾಡೋದು, ಅಥವಾ ಒಂದು ವೇಳೆ ತಪ್ಪಿದರೆ DK ಶಿವಕುಮಾರ್ ಅವರಿಗೆ ಅವಕಾಶ ಇಲ್ಲ, ಬೇರೆಯವರಿಗೆ ನಾನು ಸಹಾಯ ಮಾಡಬಲ್ಲೆ ಅನ್ನುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರೋದು ಕೂಡ ಸಿದ್ದರಾಮಯ್ಯನವರು ಅವರ ಚಾಣಾಕ್ಷಿ ನಡೆ. ಹಾಗಂಥೇಳಿ ಕುಮಾರಸ್ವಾಮಿಯವರು ಅವರ ರೀತಿಯಲ್ಲಿ ಅವರದ ಒಂದು NDA ಅಂದರೆ JDS ನಾಯಕರಾಗಿ ಮಾತ್ರ ಅಲ್ಲ, NDA ನಾಯಕತ್ವದಲ್ಲಿ ಅವರು ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಪ್ರಬಲವಾಗಿ ಅವರು ಅದನ್ನು ಎದುರಿಸಿದ್ದಾರೆ ಅಂತ ಅನಿಸ್ತದೆ. ಈಗ ನವೀನವರಿಗೆ ನಾನು ಇನ್ನೊಂದು ನಿಮ್ಮ ಇದಕ್ಕೆ ಪೂರಕವಾಗಿ ಹೇಳೋದಾದರೆ, ಈಗ ಕುಮಾರಸ್ವಾಮಿ ಅವರು ಜಾತಿಯನ್ನು ಅದನ್ನೇ ಹಿಡ್ಕೊಂಡು ಟೀಕೆ ಮಾಡಿದ್ದಾರೆ. ಆದರೆ ವಾಸ್ತವದಲ್ಲಿ ನಾವು JDSನ ಇತಿಹಾಸ ನೋಡಿದ್ರೆ ಕಾಂಗ್ರೆಸ್ಗಿಂತಲೂ BJPಗಿಂತಲೂ ಅತಿ ಹೆಚ್ಚು ಜಾತಿಯನ್ನು ಡಿಪೆಂಡ್ ಆಗಿ ಗೆದ್ದಿರೋ ಪಕ್ಷ ಅದು.
ಯಾಕಂದರೆ ಅವ್ರಿಗೆ ಜಾತಿನೇ ಬಲವಾಗಿತ್ತು. ಅಂದರೆ ಹಿಂದೆ ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕ ತನಕ ಹಬ್ಬಿತ್ತು, ಆಗ ಅದನ್ನು ಮೀರಿ ಇತ್ತು. ನಂತರದಲ್ಲಿ ಕೊನೆಯ ತನಕ ಕೊನೆಯ ಈಗ ಲೋಕಸಭೆ ಚುನಾವಣೆಯಲ್ಲಿ ಏನು ಕುಮಾರಸ್ವಾಮಿ ಅವರು ಗೆದ್ದಾಗಲೂ ಅವರಿಗೆ ಬಲ ಕೊಟ್ಟಿದ್ದು ಒಕ್ಕಲಿಗ ಸಮುದಾಯನೇ. ಹಾಗಾಗಿ ನಮಗೆ ಅದು ಓಪನ್ ಗ್ಲೇರಿಂಗ್ ನಮ್ಮ ಕಣ್ಣಿಗೆ ಸುಮಾರು ಸಲ ಕಣ್ಣಿಗೆ ಕಂಡಿದ್ದೆ. JDS ಅನ್ನೋ ಪಕ್ಷ ಹಿಂದೆ ಅಲ್ಪಸಂಖ್ಯಾತರು ಸ್ವಲ್ಪ ಇದ್ದರು, ನಂತರ ಅವರು ಕೈ ಬಿಟ್ಟರು. ಬಟ್ ಆ ಜಾತಿ ಏನು ಇದೆಯಲ್ಲ, ಒಕ್ಕಲಿಗ ಅನ್ನೋ ಸಮುದಾಯ JDS ಅನ್ನು ಇದುವರೆ ಕೈ ಬಿಟ್ಟಿಲ್ಲ, ಸದ್ಯಕ್ಕೂ ಕೈ ಬಿಡಲ್ಲ ಅಂತ ನಮಗೆ ನಿರೀಕ್ಷೆ ಮಾಡ್ಬೋದು. ಕರ್ನಾಟಕ ರಾಜಕೀಯದ ಇತ್ತೀಚಿನ ಕೆಲವು ಬೆಳವಣಿಗೆಯನ್ನು ನೋಡಿದಾಗ ಕೈ ಬಿಡಲ್ಲ ಅಷ್ಟು ಬೇಗ ಅವರು. ಹಾಗಾಗಿ ಅವ್ರಿಗೆ ನನ್ನ ಈಗ ಇಲ್ಲಿ ಒಂದು ಆಲೋಚನೆ ಏನು ಬರ್ತಾ ಇದೆ ಅಂದರೆ, ನೀವು ಹೇಳಿದಂಗೆ ಅವರೇನಾದ್ರು NDA ಅಂದರೆ ಅದರ ನೇತೃತ್ವದಲ್ಲಿ ತಮ್ಮ ಮುಂದಾಳತ್ವದಲ್ಲಿ ತಗೊಂಡು ಹೋಗಿದ್ದಾರೆ. ಅವರೇನಾದರೂ ಜಾತಿಯ ಒಂದು ಬಿಟ್ಟು ಅದಕ್ಕಿಂತ ಆಚೆ, ಅಂದರೆ ಈಗ BJP ಏನಂದರೆ ಧರ್ಮಾಧಾರಿತ ರಾಜಕಾರಣ. ಅದು ಅಲ್ಲಿ ನಡೆಯುವಂಥದ್ದು ಹಿಂದೂ ಮುಸ್ಲಿಮ್ ಬೇರೆ ಕ್ರೈಸ್ತ ಈ ಥರದ ಒಂದು ಧರ್ಮಾಧಾರಿತ ರಾಜಕಾರಣ ಮಾಡುತ್ತೆ ಬಹುತೇಕ ಕಡೆ. ಅದನ್ನು ನೋಡಿಸಿದಂಗೆ ಬೇರೆ ಬೇರೆ ವಿಚಾರನ ಅದಕ್ಕೆ ಜೋಡಿಸ್ಕೊಂಡು ಬಂದು ಅವ್ರು ಗೆಲ್ಲುವಂಥದ್ದು. ಅಲ್ಲಿ ಜಾತಿ ಇಲ್ಲ. ನಮಗೇನಾದರೂ ಅವ್ರನ್ನ ಹೂಯೆ ಮಾಡ್ಬೋದಾ JDS ಈ ಸಲ ಜಾತಿಯನ್ನು ಬಿಟ್ಟು? ಯಾಕಂದರೆ NDAನಲ್ಲಿ ಹೋಗ್ಬೇಕಿದ್ರೆ ಅವ್ರು ಬೇರೆ ಥರ ಹೋಗ್ಬೇಕಾಗತ್ತೆ. ಈಗ ನೀವು ಇಂದಿನ ನಾಗಮಂಗಲ ಮಂಡ್ಯದ ಮದ್ದೂರಲ್ಲಿ ಗಲಾಟೆ ಆದಾಗಲೂ ನಾವು ಅಬ್ಸರ್ವ್ ಮಾಡಿದ್ದೀವಿ. ಆ್ಯಕ್ಚುಲಿ BJP ಅವರ ಜೊತೆ ಪ್ರತಿಭಟನೆಗೆ ಹೋಯಿತು ಯಾರು JDSನ ನಾಯಕರು, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಅಲ್ಲಿ ಇದ್ದರು ಈ ಪ್ರತಿಭಟನೆ ಮಾಡೋಕ್ಕೆ. ಅದು ಆ್ಯಕ್ಚುಲಿ ಕೋಮು ಸಂಘರ್ಷದ ಗಲಾಟೆ. ಅದು ಆ ಥರ ಏನಾದರೂ ಆ ಥರದೊಂದು ಯೋಚನೆ ಕುಮಾರಸ್ವಾಮಿ ಅವರಿಗೆ ಬಂದಿರ್ಬೋದು. ಈಗ ಯಾಕಂದರೆ ಜಾತಿ ಬಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಇಲ್ಲಿನ ಕರ್ನಾಟಕದ ರಾಜಕೀಯದಲ್ಲಿ ಜಾತಿಯ ಶಕ್ತಿ ಅವ್ರಿಗೆ ಗೊತ್ತಿದೆ. ಆ ಜಾತಿಯನ್ನು ವಿಫಲಗೊಳಿಸುವ ತಂತ್ರ ಆಗಿರ್ಬೋದು ಅಂತಲೂ ನಾವು ಇದನ್ನು ಅಂದಾಜು ಮಾಡ್ಬೋದು ಅಂತ ಅನಿಸುತ್ತೆ. ಈಗ ನಿಮ್ಮ ಇನ್ನೊಂದು ಇದಕ್ಕೆ ಪೂರಕವಾಗಿ ಹೇಳಿದೆ, ಕೃಷ್ಣೇ ಬೈರೇಗೌಡ ದಲಿತರ ಮತ್ತು ಈ ಸಂಗತಿಯನ್ನು ಇವರು ಇವತ್ತಿನ ಟ್ವೀಟಲ್ಲಿ ಉದ್ದೇಶಪೂರ್ವಕವಾಗಿ ಎತ್ತಿದ್ರು ಅಂತ ನಿಮಗೆ ಆಲ್ರೆಡಿ ಹೇಳಿದ್ರಿ ಸ್ವಲ್ಪ ನನಗೆ. ಅಂದರೆ ಅವರು ಉದ್ದೇಶಪೂರ್ವಕವಾಗಿ ಎತ್ತಿದ್ರ ಅಂದರೆ ಅಲ್ಲಿ ಜೊತೆಗೆ ಅವರು ಒಕ್ಕಲಿಗರನ್ನು ಬೆಳೆಸಿದ ಬೇರೆ ಬೇರೆಯವ್ರ ಹೆಸರು ಹೇಳಿದ್ದಾರೆ. ಬರೀ ಒಬ್ಬರ ಒಕ್ಕಲಿಗರು ಹೇಳಿಲ್ಲ, ಬೇರೆ ಬೇರೆ ನಾಯಕರನ್ನು ಪದೇ ಒಂದಿಷ್ಟು ಗುಂಪು ನಾಯಕರನ್ನು ಯಾಕೆ ಹೇಳಿದರು ಅಂತ ನಿಮ್ಗೆ ಅನಿಸ್ತಾ ಇದೆ? ಅಂದರೆ ನೀವು ಹೇಳಿದ ಮೊದಲ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕುಮಾರಸ್ವಾಮಿ ಅವರು NDA ನೇತೃತ್ವ ವಹಿಸಿಕೊಂಡು, ಅಂದರೆ ಕರ್ನಾಟಕದ ಮಟ್ಟಿಗೆ ನೇತೃತ್ವವನ್ನು ವಹಿಸಿಕೊಂಡು ಅಂದರೆ ಕಾಂಗ್ರೆಸ್ಸನ್ನು ಮಣಿಸಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇರ್ಬೋದು, ಜಾತಿಯ ಆಧಾರಿತ ರಾಜಕಾರಣ ಮಾಡ್ತಾರೆ, ಧರ್ಮ ಆಧಾರಿತ ರಾಜಕಾರಣ ಮಾಡ್ತಾರೆ ಅಂತ. ಅಂದರೆ ಇಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ನೀವು ಒಂದು ಗಮನಿಸಬೇಕು. ಅಂದರೆ ಹಿಂದೆ ಜನತಾ ಪಕ್ಷ ಆಗಿದ್ದಾಗ ಕೂಡ, ಜನತಾದಳದ ಮೂಲ ಪಕ್ಷ ಜನತಾ ಪಕ್ಷ ಆಗಿದ್ದ ಸಂದರ್ಭದಲ್ಲಿ ಕೂಡ ಆಗ ಕರ್ನಾಟಕದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಒಟ್ಟಾಗಿದ್ದ ಪಕ್ಷ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ. ಅಂದರೆ ಆಗ ಎರಡೂ ಪ್ರಬಲ ಸಮುದಾಯಗಳಿದ್ದಾಗ ಜೊತೆಗೆ ಸಿದ್ದರಾಮಯ್ಯನವರಂಥ ಅಥವಾ ರಾಚಯ್ಯನವರಂಥ ಬೇರೆ ನಾಯಕರು, ದಲಿತರು ಮತ್ತು ಹಿಂದುಳಿದ ವರ್ಗದ ನಾಯಕರು ಸೇರಿಕೊಂಡಾಗ ಎಲ್ಲ ಸೇರಿಕೊಂಡು ಅಧಿಕಾರಕ್ಕೆ ಬಂದಂಥ ನಿದರ್ಶನಗಳಿದ್ದಾವೆ. ಪ್ರಮುಖವಾಗಿ ಜಾತಿ ಅಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಒಟ್ಟಾಗಿದ್ದ ಕಾರಣಕ್ಕಾಗಿ. ಅದ ನಂತರ ಕೂಡ ಈಗ BJP ಮತ್ತು ಅಥವಾ NDA ಒಕ್ಕೂಟದ ಒಂದು ರೀತಿಯ ಆಲೋಚನೆ ಏನಂದರೆ, ಇಲ್ಲಿ ಒಕ್ಕಲಿಗ ಸಮುದಾಯ ನೀವು ಹೇಳಿದಾಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ JDSಗೆ ಒಂದು ಪ್ರಬಲವಾಗಿ ಅವರು ಕೈ ಹೇಳಿದೆ. ಯಾಕಂದರೆ DK ಶಿವಕುಮಾರ್ ಅವರು ಎಷ್ಟು ಪ್ರಯತ್ನಿಸಿದ್ರು ಕೂಡ, ಅವರು ಒಕ್ಕಲಿಗ ನಾಯಕರಾಗಿದ್ದರೂ ಕೂಡ ಕುಮಾರಸ್ವಾಮಿ ಅವರ ಹತ್ರ, ಯಾಕಂದರೆ ದೇವೇಗೌಡರಿಗೆ ಅಷ್ಟು ಹೋಲ್ಡ್ ಇತ್ತು. ಕರ್ನಾಟಕದಲ್ಲೂ ಸ್ವಲ್ಪ ಒಂದು ಹೋಲ್ಡ್ ಇತ್ತು, ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ. ಓಲ್ಡ್ ಮೈಸೂರಲ್ಲಂತೂ ಅವರಿಗೆ ತುಂಬ ಪ್ರಬಲವಾದಂಥ ಒಂದು ಅವರಿಗೆ ಅದರಲ್ಲಿ ಶಕ್ತಿ, ಅವರ ಪ್ರಬಲ ಶಕ್ತಿ ಇದೆ ಮತ್ತು ಅವರಿಗೆ ಹೋಲ್ಡ್ ಇದೆ. ಇಂಥ ಸಂದರ್ಭದಲ್ಲಿ ಆ ಒಕ್ಕಲಿಗ ಸಮುದಾಯ ಅಷ್ಟು ಸುಲಭವಾಗಿ ಕುಮಾರಸ್ವಾಮಿ ಅವರ ಪಾಳನ್ನು ಬಿಟ್ಟು ಹೋಗುವಂಥದ್ದಲ್ಲ. ಆದರೆ ಇತ್ತೀಚಿನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಮರು JDS ಜನತಾದಳ ಜಾತ್ಯತೀತ ಪಕ್ಷದಲ್ಲಿ ಇದ್ದ ಮುಸ್ಲಿಮರು, ಅಂದರೆ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲೂ ಅವರು ಸಂಪೂರ್ಣವಾಗಿ ಯಾಕೆಂದರೆ ಕುಮಾರಸ್ವಾಮಿ ಅವರ ಬೇರೆ ಬೇರೆ ಹೇಳಿಕೆಗಳ ಕಾರಣಕ್ಕಾಗಿ, ಅವರು ರಾಮನ ಬಗ್ಗೆ ಜೈ ಶ್ರೀರಾಮ್ ಅಂತ ಒಂದು ಕಡೆ ಹೇಳಿರೋ ಹೇಳಿಕೆಯಿಂದ, ಈ ಥರ ಬೇರೆ ಬೇರೆ ಘಟನೆಗಳಿಂದ ಅವರು ಕಂಪ್ಲೀಟಾಗಿ ಒಂದು 90% ಅವರು ಅಥವಾ ಕಂಪ್ಲೀಟಾಗಿ ಕಾಂಗ್ರೆಸ್ ಜೊತೆಗೆ ಹೋದ ಲಕ್ಷಣ, ಅಂದರೆ ಹೋಗಿದ್ದು ನಿದರ್ಶನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗಿದೆ. ಈಗ ಆದ ನಂತರ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕೂಡ ಅವರು ಜನತಾದಳದ ಅಭ್ಯರ್ಥಿ ಸೋತಿರುವುದು, ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿರೋದು, ಮತ್ತು ಯೋಗೇಶ್ವರರು ಗೆದ್ದಿರೋದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಅಲ್ಲಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮಾತು ಹೇಳ್ತಾರೆ, ಮುಸ್ಲಿಮರು ನಮ್ಮನ್ನು ಕೈ ಹಿಡಿಲಿಲ್ಲ, ಅವರಿಗೆ ನಾವೆಷ್ಟೆಲ್ಲ ಈ ಪಕ್ಷ ಎಷ್ಟು ಕೊಟ್ಟರೂ ಕೂಡ ಅವರು ನಮ್ಮನ್ನು ಸಪೋರ್ಟ್ ಮಾಡಿಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳಿಕೊಟ್ಟು. ಅಂದರೆ ಒಂದು ರೀತಿಯಲ್ಲಿ ಮುಸ್ಲಿಮರು ಅವರಿಗೆ ಇಲ್ಲ ಅನ್ನೋದನ್ನು ಅವರು ಓಪನಾಗಿ ಒಪ್ಕೊಂಡ್ರು, ಮತ್ತು ಮುಸ್ಲಿಮರು ಅವರ ಜೊತೆಗಿಲ್ಲ ಅನ್ನೋದು ಓಪನ್ ಆಗಿ ಸಾಬೀತಾಯಿತು. ಅಂದರೆ ಈಗ ಅವರಿಗೆ ಗೊತ್ತಿದೆ, ಈಗ ಒಕ್ಕಲಿಗರು ಮತ್ತು ಹಿಂದುಳಿದ ವರ್ಗ ಸಿದ್ದರಾಮಯ್ಯನವರ ಪ್ರಮುಖವಾಗಿ ಅವರ ಒಂದು ವಲಯದಲ್ಲಿ ಸ್ಟ್ರಾಂಗ್ ಆಗಿದೆ. ಹಾಗಂತೇಳಿ ಹಳೆ ಮೈಸೂರು ಭಾಗದ ಹಲವು ಒಕ್ಕಲಿಗ ನಾಯಕರು, ಚೆಲುವರಾಯಸ್ವಾಮಿ ಅಂತವರು ಅಥವಾ ಸ್ವಲ್ಪ ಪ್ರಭಾವಿಗಳು, ಅವರೆಲ್ಲರೂ ಕೂಡ ಕಾಂಗ್ರೆಸ್ ಜೊತೆಗಿದ್ದಾರೆ. ಹಾಗಾಗಿ ಅವರಿಗೆ ಅಷ್ಟು ಸುಲಭವಲ್ಲ, ಅವರ ಪಕ್ಷಕ್ಕೆ ಒಕ್ಕಲಿಗರ ಬೆಂಬಲ ಇದ್ದರೂ ಕೂಡ ಅಷ್ಟು ಸುಲಭ ಅಲ್ಲ. ಹಾಗಾಗಿ ನನ್ನ ಪ್ರಕಾರ ಅವರು ಈಗ BJP ಜೊತೆ NDA ರಾಜಕಾರಣ ಮಾಡುವಾಗ
BJP ಧರ್ಮಾಧಾರಿತ ರಾಜಕಾರಣ ಮಾಡಬಹುದು, ಆದರೆ ಕೆಲವು ಭಾಗದಲ್ಲಿ. ಆದರೆ BJP ನಮ್ಗೆ ಕೊಟ್ಟಿದ್ದು ಪ್ರಮುಖವಾಗಿ ಲಿಂಗಾಯತರನ್ನು. ಅಂದರೆ ಅಲ್ಲಿ ಕೂಡ ಜಾತಿಯೇ ಪ್ರಮುಖ ಪಾತ್ರ ವಹಿಸ್ತದೆ. ಈಗ ಲಿಂಗಾಯತರು ಮತ್ತು ಒಕ್ಕಲಿಗರು ಒಂದು ರೀತಿಯಲ್ಲಿ ಒಟ್ಟಾದರೆ ಹಳೆಯ ಜನತಾ ಪಕ್ಷದ ಮಾದರಿಯಲ್ಲಿ ಮತ್ತೆ ಪಕ್ಷ ಅಂದರೆ NDAಯನ್ನು ಅಧಿಕಾರಕ್ಕೆ ತರಬಹುದು. ಅಂದರೆ BJPಯಲ್ಲಿ ಇನ್ನೊಂದು ನಾವು ಅಂದರೆ ಬರೀ ಕಾಂಗ್ರೆಸ್ಸರು ಜೊತೆಗೆ ಬೇರೆ ಜಾತಿಗಳವರು ಇದ್ದಾರೆ, ದಲಿತರು ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಒಂದು ಹಂತದಲ್ಲಿ ಅವ್ರ ಜೊತೆ ಗುರುಸ್ಕೊಂಡಿದ್ದಾರೆ. ಈ ಎಲ್ಲ ಸಮುದಾಯಗಳು ಸೇರಿಕೊಂಡ್ರೆ ಕಾಂಗ್ರೆಸ್ಸನ್ನು ಒಂದು ಇವರು ಜಂಟಿಯಾಗಿ ಕಾರ್ಯಾಚರಣೆ ವಹಿಸಿ ಕಾಂಗ್ರೆಸ್ಸನ್ನು ಸ್ವಲ್ಪ ಹಣಿಬೋದು ಅನ್ನೋದು ಅವರ ರಾಜಕೀಯ ಉದ್ದೇಶವಾಗಿದೆ, ರಾಜಕೀಯ ತಂತ್ರಗಾರಿಕೆಯೂ ಆಗಿದೆ. ಹಾಗಾಗಿ ಕುಮಾರಸ್ವಾಮಿಯವರು ಇದ್ದ ಅವಕಾಶವನ್ನು ಬಿಡ್ತಾ ಇಲ್ಲ. ಸಿದ್ದರಾಮಯ್ಯ ಹೇಳಿದ ತಕ್ಷಣ ಇಲ್ಲ ನೀವು ಜಾತಿ ರಾಜಕಾರಣ ಮಾಡ್ತಿದ್ದೀರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದರೆ ಅವರದೇ ಆದ ರಾಜಕೀಯ ತಂತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ನೀವು ಹೇಳಿದ ಮಾತು ಅಂದರೆ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡರನ್ನು ಅಥವಾ ಬೇರೆ ಒಕ್ಕಲಿಗ ನಾಯಕರನ್ನು ಹೆಸರನ್ನು ಜಾಸ್ತಿ ಎಳೆದಿದ್ದಾರೆ. ಅಂದರೆ ನೀವು ಗಮನಿಸಬೇಕು, ಕಾಂಗ್ರೆಸ್ನಲ್ಲಿ BJP ವಿರುದ್ಧ ಅಂದರೆ ಈಗ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಡಿವಲ್ಯೂಷನ್ ಅಂತ ವಿಷಯ ಬಂದಾಗ, ನಮಗೆ ರಾಜ್ಯಕ್ಕೆ ಆರ್ಥಿಕ ಅನುದಾನ ಕೇಂದ್ರದಿಂದ ಬರ್ತಾ ಇಲ್ಲ ಅನ್ನೋ ವಿಷಯ ಬಂದಾಗ, GST ವಿಷಯಕ್ಕೆ ಸಿದ್ದರಾಮಯ್ಯನವರಷ್ಟೇ ಪ್ರಬಲವಾಗಿ ವಾದ ಮಂಡಿಸಲಿಕ್ಕೆ ಆಗ್ತಿರೋದು ಕೃಷ್ಣ ಬೈರೇಗೌಡರು. ಅಂದರೆ ನಾವು ಗಮನಿಸಿದ್ದೀವಿ, ನಿರ್ಮಲಾ ಸೀತಾರಾಮನ್ ಕೇಂದ್ರದ ವಿತ್ತ ಸಚಿವರಿಗೆ ಕೂಡ ಅವರು ನೇರವಾಗಿ ಪ್ರಶ್ನಿಸುವಂಥ ಒಂದು ಶಕ್ತಿಯನ್ನು ಹೊಂದಿರುವಂಥವರು ಕೃಷ್ಣ ಬೈರೇಗೌಡರು. ಈಗಿನ ಕಾಂಗ್ರೆಸ್ ಮಂತ್ರಿಮಂಡಲದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಾದ ಮೇಲೆ ನಮಗೆ ಹೆಚ್ಚು ಆ ಥರದ ವಿಷಯಗಳಿಗೆ, ಸೀರಿಯಸ್ ವಿಷಯಗಳಿಗೆ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಇರುವಂಥವ್ರು ಅಥವಾ ಶಕ್ತಿ ಇರುವಂಥವರು ಕೃಷ್ಣ ಬೈರೇಗೌಡರು ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಅವರು ಮಾಸ್ ಲೀಡರ್ ಆಗಿ ಬೆಳೆದಿರಲಿಕ್ಕಿಲ್ಲ, ಮುಂದೆ ಬೆಳೆಯಬಹುದು ಗೊತ್ತಿಲ್ಲ, ಆದರೆ ಆ ಶಕ್ತಿ ಇದೆ. ಅದೇ DK ಶಿವಕುಮಾರ್ ಅವರಿಗೆ ಆ ಥರದ ಅಂದರೆ ಅವರ ಮಾಸ್ ಲೀಡರ್ ಅಂದರೆ ಒಂದು ಹಂತದಲ್ಲಿ ಬೆಳೀತಾ ಇರ್ಬೋದು, ಬಟ್ ಅವರಿಗೆ ಅವರು ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸುವಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆದರೆ ಕೃಷ್ಣೇಗೌಡ ರೀತಿಯಲ್ಲಿ ನಮಗೆ ಅಂದರೆ ನಮ್ಮ ಗಮನಕ್ಕೆ ಕಾಣ್ತಾ ಇಲ್ಲ. ಹಾಗಾಗಿ ಎರಡನೇ ವಿಷಯ, ಇಂಥ ನಾಯಕನನ್ನು ಇಲ್ಲಿ ಹೇಳಿದಂದರೆ DK ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಲ್ಲಿ ಇನ್ನೊಬ್ಬ ನಾಯಕನನ್ನು, ಅಲ್ಲಿ ಬೇರೆ ಹೆಸರು ಹೇಳಿದ್ದಾರೆ, TB ಜಯಚಂದ್ರ ಅವ್ರನ್ನ ಹೇಳಿದ್ದಾರೆ, ಮತ್ತು M ಕೃಷ್ಣಪ್ಪನವ್ರನ್ನ ಹೇಳಿದ್ದಾರೆ, ಬೇರೆ ನಾಯಕರ ಹೆಸರು ಹೇಳಿದ್ದಾರೆ. ಅಂದರೆ ಪ್ರಮುಖವಾಗಿ ಈ ಥರದ ನಾಯಕರು ಹೇಳುವಾಗ ನೀವು ಒಕ್ಕಲಿಗ ನಾಯಕರು ತುಂಬ ಜನ ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಪಾಸಿಟಿವ್ ಸಂದೇಶ. ಇನ್ನೊಂದು ರೀತಿಯಲ್ಲಿ DK ಶಿವಕುಮಾರ್ ಅವರಿಗೆ ಕೂಡ ಒಂದು ಮೆಸೇಜ್, ಬೇರೆ ನಾಯಕರು ಇದ್ದಾರೆ ನಮ್ಮನ್ನೋ ಥರ ಇದೆ. ಅಂದರೆ ಸಿದ್ದರಾಮಯ್ಯನವರ ಪ್ರತಿ ವಾಕ್ಯದಲ್ಲೂ ಪ್ರತಿ ನಡೆಯಲ್ಲೂ ಕೂಡ ಅವರ ರಾಜಕೀಯ ಚಾಣಾಕ್ಷತೆ ಕಾಣ್ತಾ ಇದೆ. ಅಂದರೆ ನಾವು ಸಾಮಾಜಿಕ ನ್ಯಾಯವನ್ನು ಕರ್ನಾಟಕದಲ್ಲಿ ಅಳವಡಿಸಲಿಕ್ಕೆ ಎಷ್ಟು ಬದ್ಧತೆ ಇದೆ ಅದು ಕ್ವಶನ್ ಮಾರ್ಕ್ ಆಗಿದೆ. ಆದರೆ ರಾಜಕೀಯವಾಗಿ ಅವರ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಅವರು ತಂತ್ರಗಾರಿಕೆಯನ್ನು ಮಾಡೋದ್ರಂತೂ ಕಾಣ್ತಾ ಇದೆ. ಈಗ ನಾನು ಕೊನೆಯದಾಗಿ ಈ ಚರ್ಚೆ ಆರಂಭ ಆಗೋ ಮೊದಲು ನಾನು ಒಂದು ಗಮನಿಸಿದೆ, ಆ್ಯಕ್ಚುಲಿ ಅವರು ಈ ಗಲಾಟೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಎರಡು ಪದಗಳು ಬಳಸ್ತಾರೆ. ಇವರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳ್ಕೊಳ್ತಿದ್ದಾರೆ, ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ. ಇದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸಾಮಾಜಿಕ ನ್ಯಾಯದ ಸಂಹಾರಿ ಅಂತ ಅವರನ್ನು ಕರೀತಾ ಇದ್ದಾರೆ. ಈಗ ನಾವು ಓರಲ್ ಆಗಿ ನಿಮ್ಗೆ ಕೊನೆಯದಾಗಿ ಈಗ ನನ್ನ ಒಂದು ಪ್ರಶ್ನೆ ಹಾಕೋದಾದ್ರೆ, ಈ ಸಾಮಾಜಿಕ ನ್ಯಾಯದ ಹರಿಕಾರ ಮತ್ತು ಸಂಹಾರಿ ಈಗ ಇಬ್ಬರು ಅದರ ಸಾಮಾಜಿಕ ನ್ಯಾಯವನ್ನು ನಾವು ಸಾಮಾಜಿಕ ನ್ಯಾಯಕ್ಕೆ ನಾವು ಸೂಕ್ತರು ಅಂತ ಅವರಿಬ್ಬರು ವ್ಯಕ್ತಪಡಿಸ್ಲಿಕ್ಕೆ ನೋಡೋದು. ಅಂದರೆ ನೀನು ಅದಕ್ಕೆ ಸಾಮಾಜಿಕ ನ್ಯಾಯಕ್ಕೆ ನೀವು ಅಲ್ಲ. ಯಾಕಂದರೆ ಅವರು ಇವರು ಸಿದ್ದರಾಮಯ್ಯ ಅವರು ಬೈಯುವ ಸಂದರ್ಭದಲ್ಲಿ, ಅಂದರೆ ಅವರು ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ HD ದೇವೇಗೌಡರು ಇಡೀ ಕುಟುಂಬನ ಎಳೆತದ್ದಾಕಿದ್ದಾರೆ. ಅದು ಅವರು ಆ ಸಮುದಾಯಕ್ಕೂ ಕೂಡ ಒಳ್ಳೇದು ಮಾಡೋದಿಲ್ಲ ಅಂತ ಮಾತನ್ನು ಕೂಡ ಬಳಸಿದ್ದಾರೆ. ಬರೀ ಒಕ್ಕಲಿಗರ ಸಮುದಾಯಕ್ಕೂ ನೀವು ಸೂಕ್ತ ಅಲ್ಲ ಅಂತ, ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ, ನೀವು ಒಕ್ಕಲಿಗರ ಸಮುದಾಯಕ್ಕೂ ಕೂಡ ನೀವು ಜಾತಿವಾದಿಗಳಲ್ಲ ಅಂತ, ಜಾತಿವಾದಿಗಳೂ ಅಲ್ಲ, ನೀವು ಬರೀ ಕುಟುಂಬವಾದಿಗಳನ್ನ ಪದವನ್ನು ಬಳಸಿದ್ದಾರೆ. ಈಗ ಈ ಒಂದು ಜಗಳದಲ್ಲಿ ಯಾರಿಗೆ ಮೇಲ್ಗೈ ಆಗ್ಬೋದು ಮತ್ತು ಯಾರಿಗೆ ಲಾಭ ಆಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಇದರಲ್ಲಿ ನನ್ನ ಅನಿಸಿಕೆ ಪ್ರಕಾರ ಲಾಭ ಇರೋದು ಸಿದ್ದರಾಮಯ್ಯವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ. ಯಾಕೆಂದರೆ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಮತ್ತೆ ಅಂದರೆ ಅವರ ಇರುವಿಕೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ ಅವರಿಗೆ. ಅಂದರೆ ಬೇರೆ ಕಾಂಗ್ರೆಸ್ನ ಈಗ ಆಡಳಿತದ ಸಂದರ್ಭದಲ್ಲ ಕೆಲವು ಘಟನೆಗಳಿದ್ದಾವೆ. ಈಗ ನಮ್ಮ ಕ್ರಿಕೆಟಿದ್ದು ಸ್ಟ್ಯಾಂಪೆಡ್ ಇಶ್ಯೂ, ಕಾಲು ತುಳಿದ ಇಶ್ಯೂ, ಆ ಸಂದರ್ಭದಲ್ಲಿ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅವರೊಂದು ಡಾಕ್ಯುಮೆಂಟ್ ತೋರಿಸಿ ಒಬ್ಬರ ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ರಾಜೀನಾಮೆ ಕೊಡುವ ಸ್ಥಿತಿ ಬಂತು. ಅಂದರೆ ಅವರು ಅದನ್ನು ವಿಷಯ ಎತ್ತುವುದರಲ್ಲಿ ಅಥವಾ ವಿರೋಧ ಪಕ್ಷ ರೀತಿಯಲ್ಲಿ ವರ್ತಿಸೋದ್ರಲ್ಲಿ ಅವರು ಅಂದರೆ ಒಂದು ಹೆಜ್ಜೆ ಮುಂದಿದ್ದಾರೆ ಸದ್ಯದ ಮಟ್ಟಿಗೆ. ಅಂದರೆ ಈಗ ಅವರಿಗೆ ಕರ್ನಾಟಕದಲ್ಲಿ ಈಗ ಮೊನ್ನೆ ಇತ್ತೀಚೆಗೆ ಹೇಳಿದ್ದಾರೆ ಕರ್ನಾಟಕದ ರಾಜಕಾರಣಕ್ಕೆ ಮತ್ತೆ ಬರ್ತೀನಿ ಅಂತ ಕುಮಾರಸ್ವಾಮಿ ಅವರು ಸ್ವತಃ ಹೇಳಿದ್ದಾರೆ. ಅಂದರೆ ರಾಜಕೀಯ ಬರ್ತೀನಿ, ಇದೆಲ್ಲ ಸೂಚನೆಗಳು ರಾಜಕೀಯ ಇಲ್ಲಿ ಕರ್ನಾಟಕ ರಾಜಕಾರಣಕ್ಕೆ ಬರ್ತಾ ಇರೋದು ಅವರು ಹೇಳಿರುವ ಹಿನ್ನೆಲೆಯಲ್ಲಿ ಅವರು ಈಗ ಸಿದ್ದರಾಮಯ್ಯವ್ರ ಬಗ್ಗೆ ಅಟ್ಯಾಕ್ ಮಾಡ್ತಿರೋದು, ಇರುವ ವಿಷಯಗಳನ್ನು ಹೇಳ್ಕೊಂಡು ಅವರು ಅದರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರೋದು, ಅವರ ಇರುವಿಕೆಯನ್ನು ಅಂದರೆ ಅವರು ಒಂದು ರೀತಿಯಲ್ಲಿ ಸಮರ್ಥವಾಗಿ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ.
ಆದರೆ ಇಲ್ಲಿ ಸಿದ್ದರಾಮಯ್ಯವ್ರಿಗೆ ಲಾಭನೇ ಇದೆ. ಯಾಕಂದರೆ ಸಿದ್ದರಾಮಯ್ಯವರಿಗೆ ಒಂದು ರಾಜಕೀಯವಾಗಿ ಮತ್ತೆ ಈ ಥರ ಚರ್ಚೆಗಳಾದಾಗ ಹಿಂದುಳಿದ ವರ್ಗದ ಮತ್ತೆ ಅವರು ಅಹಿಂದ ನಾಯಕತ್ವ ಇನ್ನಷ್ಟು ಬೆಂಬಲ ಸಿಗುತ್ತೆ. ಯಾಕಂದರೆ ಅವರು ಎಲ್ರಿಗೂ ಅಹಿಂದದ ಸಮುದಾಯಗಳಿಗೆ ನಮ್ಮ ನಾಯಕ ಅನ್ನೋ ಥರ ಮತ್ತೆ ಫೀಲ್ ಬರುವ ಚಾನ್ಸ್ ಅಂದರೆ ಅವಕಾಶ ಇದ್ದು ಸಿದ್ದರಾಮಯ್ಯ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗ್ತಾರೆ. ಈ ಮೂಲಕ ಅವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಅಂದರೆ ಚೇರ್ ಗಟ್ಟಿ ಮಾಡಿ ಅಂದರೆ ಅಹಿಂದದ ನಾಯಕ ನಾನೇ, ಬೇರೆ ಯಾರು ಇಲ್ಲ. ಮತ್ತು DK ಶಿವಕುಮಾರ್ ಅವ್ರಿಗೂ ಮೆಸೇಜ್ ಕೊಡ್ತಾ ಇದ್ದಾರೆ, ಬೇರೆ ನಾಯಕರು ಇದ್ದಾರೆ. ಈ ಕಡೆ ಇನ್ನೊಂದು ಕೊನೆಗೆ ಹೇಳ್ತಾರೆ, ಅವರ ಲೇಖನ ಇದ್ರಲ್ಲಿ ಹೇಳ್ತಾರೆ, ನಮ್ಮ ದಲಿತ ನಾಯಕರು ಇದ್ದಾರೆ ಅಂದರೆ ಪರಮೇಶ್ವರ್ ಮತ್ತು ಬೇರೆ ಎಷ್ಟೋ ಜನ, ಸತೀಶ್ ಜಾರಕಿಹೊಳಿ. ಯಾಕಂದರೆ ಇತ್ತೀಚೆಗೆ ನಾವು ಗಮನಿಸಿರುವ ಸತೀಶ್ ಜಾರಕಿಹೊಳಿ ಅವರ ತಂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿರುವುದಿಲ್ಲ. ಅಂದರೆ ಅವರೇ ಯಾವತ್ತು ಮನಸ್ಸು ಮಾಡಿಲ್ಲ ಸಿದ್ದರಾಮಯ್ಯ ದಲಿತರಿಗೆ ಬಿಟ್ಟುಕೊಡ್ಲಿಕ್ಕೆ. ನಾನು ಹೋದ್ರೆ ಅವರು ಇದ್ದಾರೆ ವಿಶ್ವಾಸಪೂರ್ಣವಾಗಿ ಹೇಳ್ತೀನಿ. ಅಂದರೆ ಹೋದರೆ ಬೇರೆಯವರೆಲ್ಲ ಇವರಿಗೆ ಅವಕಾಶ ಜಾಸ್ತಿ ಇದೆ ಅನ್ನೋದನ್ನು ಅವರು, ಯಾಕಂದರೆ ಆಲ್ರೆಡಿ ಅವರು ಮತ್ತೊಂದು ಲಿಸ್ಟ್ ಕೊಟ್ಟಿದ್ದಾರೆ. ಒಕ್ಕಲಿಗ ನಾಯಕತ್ವರು, ಒಕ್ಕಲಿಗರು ಮುಖ್ಯಮಂತ್ರಿಗಳಾಗಿದ್ದಾರೆ. ಕೆಂಗಲೆ ಹನುಮಂತ ಹಿಡಿದು SM ಕೃಷ್ಣವರಿಗೆ ನಾಯಕರಾಗಿ CM ಆಗಿದ್ದಾರೆ. ಹಿಂದುಳಿದ ವರ್ಗದವರು ನಾಯಕರಾಗಿದ್ದಾರೆ. ಅಂದರೆ ಅದರ ಅರ್ಥ ದಲಿತರಾಗಿಲ್ಲ. ಹೌದು ಆಗಿಲ್ಲ. ಅಂದರೆ ಅವರು ಕೊನೆಯ ಲೈನ್ ಇದೆಯಲ್ಲ, ದಲಿತರಿಗೂ ಅವಾಗಲಿ ಅವಕಾಶ ಇದೆ ಅಂತ ಸಂಪೂರ್ಣ ವಿಶ್ವಾಸದಿಂದ ಹೇಳ್ತೀನಿ ಅಂತ. ಅಂದರೆ ಅವರು ಮುಂದೆ ದಲಿತರಾಗಬೇಕು ಅನ್ನೋದು ಕೂಡ ಹಿಂದೆ ಸೂಚನೆ ಕೊಡ್ತಾ ಇದ್ದಾರೆ. ಅದು ಹೈಕಮಾಂಡ್ಗೂ ಸಂದೇಶ, DK ಶಿವಕುಮಾರ್ ಅವರಿಗೆ ಸಂದೇಶ, ಮತ್ತು ಈ ಎಲ್ಲ ರಾಜಕೀಯ ಕುಮಾರಸ್ವಾಮಿ ಅವರು ಒಂದು ರೀತಿ ರಾಜಕೀಯ ಇರುವಿಕೆ ಅವರಿಗೆ ಸಹಾಯ ಆಯಿತು. ಸಿದ್ದರಾಮಯ್ಯ ಅಷ್ಟು ಮತ್ತಷ್ಟು ಬೆಳೀತಾ ಇದೆ. ಅಂದರೆ ರಾಜಕೀಯವಾಗಿ ಅವರು ಒಂದು ಅವರಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇದು ಲೇಖನ ಬರೆಯೋದು ಯಾರು ಒತ್ತಾಯ ಮಾಡಿ ಬರೆಸಿರ್ಲಿಕ್ಕಿಲ್ಲ, ಬಟ್ ಅವ್ರು ಲೇಖನ ಬರೆಯೋದು ಅವರಾಗಿ ಕ್ರಿಯೇಟ್ ಮಾಡಿಕೊಂಡು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಅನಿಸ್ತದೆ. ಓಕೆ, ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಪಾಡ್ಕಾಸ್ಟ್. ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ನಮಗೆ ಈ ರಾಜಕೀಯ ಚರ್ಚೆಯ ಕುರಿತು ಅಮೂಲ್ಯವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನವೀನ್ ಅವರು. ಥ್ಯಾಂಕ್ ಯು ನವೀನ್ ಅವರೇ. ಇನ್ನೊಂದು ಪಾಡ್ಕಾಸ್ಟ್ ಭೇಟಿಗೆ ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.